ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಲಲಿತಾ ಅಪ್ಪನ ಮನೆಗೆ ಹೋಗಿದ್ದಾಳೆ ಬಡವರ್ಕೇರಿಗೆ. ಅಲ್ಲಿ ಹೋಗಿ ಜೈ ಅಲ್ಲಿ ಹೋಗಿ ಅವಳು ನೋಡಿಕೊಂಡು ಅವ್ರ ಕಾರನ್ನು ಬಿಡಿಸ್ಕೊಟ್ಟು ಬಂದಿಯೇನೆ. ಅದನ್ನು ಅವ್ರ ಅದಕ್ಕೆ ದೊಡ್ಡದಾಗಿ ಮಾಡಿ ಅದು ಹೆಂಗೆ ವಿಷಯ ತಿಳ್ಕೊತಾಳೋ ಗೊತ್ತಿಲ್ಲ. ಬೆಳಿಗ್ಗೆ ಎಲ್ಲ ಬಂದು ಕೂತಿರ್ತಾರೆ. ಆಮೇಲೆ ಮಹೇಶ್ವರಿ ಇಳಿದು ಬರ್ತಾಳೆ. ಇಳಿದು ಬಂದುಬಿಟ್ಟು ಎಲ್ಲ ಜೈ ಅಂತ, ಜೈ ಇಲ್ಲೇ ಬರ್ತಾನೆ. ಆವಾಗ ಅಲ್ಲಿ ಏನಿಲ್ಲ, ಇಲ್ಲೇ ಹೋಗಿದ್ದೆ ಬಂದೆ ಅಮ್ಮ ಅಂತಾನೆ. ಆಮೇಲೆ ಇಷ್ಟೊತ್ತಾದ್ರೂ ಬರೋಕ್ಕೆ ಕೆಳಗೆ ಬರೋಕ್ಕೆ ಆಗಿಲ್ವಾ, ಏನು ಇಷ್ಟೊತ್ತವರೆಗೂ ಏನು ಮೇಲೇನು ಕೆಲಸ ಇರುತ್ತೆ ಇಷ್ಟೊತ್ತವರೆಗೂ ಅಂತ ಬೈತಾಳೆ. ಆಮೇಲೆ ಇಲ್ಲ ಜೈ ಒಬ್ಬನೇ ಇರೋದು, ಅವನ ಹೆಂಡತಿ ಇಲ್ಲ ಅತ್ತೆ ಅಂತ ಹೇಳ್ತಾಳೆ. ಅವಳೆಲ್ಲಿ ಹೋಗಿದ್ದಾಳೆ ಅಂತಾಳೆ. ಅವಳು ಬಡವ್ರಕೇರಿಗೆ ಹೋಗಿದ್ದಾಳೆ ಅಂತ, ಅಪ್ಪನ ಮನೆಗೆ ಅಂತಾಳೆ. ಅದಕ್ಕೆ ಹೌದಾ ಮತ್ತು ಅದು ಹೆಂಗೆ ಹೋದ್ಲು, ನನಗೆ ಹೇಳೇ ಇಲ್ವಲ್ಲ ಅಂತ. ನನಗೆ ಹೇಳೋದ್ಲಮ್ಮ ಅಂತ ಹೇಳ್ತಾನೆ ಜೈ. ಅದಕ್ಕೆ ನಿನಗೆ ಹೇಳ್ಬಿಟ್ರೆ ನೀನು ಅಷ್ಟು ದೊಡ್ಡ ಮನುಷ್ಯ ಆಗಿದೆಯೇನೋ, ನನಗೆ ಹೇಳೋ ಹೋಗ್ಬೇಕಲ್ವೇನೋ ಅಂತ ಕೇಳ್ತಾಳೆ. ಅದಕ್ಕೆ ನನಗೆ ಹೇಳಿದ್ರೆ ಸಾಕಲ್ವೇನಮ್ಮ, ಇನ್ಯಾರಿಗೆ ಹೇಳಬೇಕು ಅಂತ ಕೇಳ್ತಾನೆ. ಆಮೇಲೆ ಹಾಗಂದಾಗ ಅವರಪ್ಪ ಹೇಳ್ತಾನೆ, ಸರಿ ಜೈಗೆ ಹೇಳೋಗಿದ್ದಾನಲ್ಲ ಬಿಡು, ಹೇಳೋಗಿದ್ದಾಳಲ್ಲ ಬಿಡು, ಜೈನೇ ಕರ್ಕೊಂಡು ಹೋಗಿದ್ದಾನಲ್ಲ ಅಂತ. ಅಷ್ಟೇ ಅಲ್ಲತ್ತೆ, ಅಲ್ಲಿ ಅವ್ರದ್ದು ಲಲಿತಾರ ಅಪ್ಪಂದು ಕಾರು ಅಡವಿಟ್ಟಿದ್ರಂತೆ. ಆ ಕಾರನ್ನು ಜೈ ಬಿಡಿಸ್ಕೊಟ್ಟು ಬಂದಿದ್ದಾನೆ, ಆ ವಿಷಯ ಹೇಳೇ ಇಲ್ವಾ ನಿಮಗೆ ಅಂತ. ಆಮೇಲೆ ಹೌದೇನೋ ಅಂತ ಕೇಳ್ದ. ಹೌದು, ಆದರೆ ನಿಮ್ಮ ಮನೆ ದುಡ್ಡು ನಾನು ತಗೊಂಡಿಲ್ಲ, ನನ್ನ ಸ್ವಂತ ದುಡ್ಡಿಂದ ನಾನು ಬಿಡಿಸ್ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಅವರಪ್ಪ ಒಳ್ಳೆ ಕೆಲಸ ಮಾಡಿದೆಯಾ ಬಿಡು ಅಂತ ಹೇಳ್ತಾನೆ ಅವರಪ್ಪ. ಆದರೆ ಅವರಮ್ಮ ಒಪ್ಪಲ್ಲ. ಏನಕ್ಕೆ ಬಿಡಿಸ್ಕೊಟ್ಟೆ, ಯಾಕೆ ಹಂಗೆ ಹಿಂಗೆ ಅಂತ. ನೋಡಮ್ಮ, ನನ್ನ ದುಡ್ಡು ನನ್ನ ಸ್ವಂತ ದುಡ್ಡಲ್ಲಿ ನಾನು ಬಿಡಿಸ್ಕೊಟ್ಟಿದ್ದೀನಿ, ಮನೆ ದುಡ್ಡಿಂದ ನಾನು ಬಿಡಿಸ್ಕೊಟ್ಟಿಲ್ಲ ಕಣಮ್ಮ ಅಂತ ಹೇಳ್ತಾನೆ. ಆಮೇಲೆ ಅವಳನ್ನ ನೋಡಬೇಕು ಅನಿಸುತ್ತೆ, ಬೆಳಿಗ್ಗೆನೇ ತಗೊಂಡು ಹೋಗಿದ್ದಾನೆ ಜೀಪು. ತಗೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಕೊಂಡು ನೋಡ್ತಾನೆ. ಅವಳು ಯಾರು ಆಚೆ ಬಂದಿಲ್ಲ, ಬಾಗಿಲು ತೆಗೆದಿದೆ, ಆಚೆ ಬಂದಿಲ್ಲ. ಆಮೇಲೆ ಇವಳು ರೆಡಿಯಾಗಿ ಪಂಚಾಯತಿ ಆಫೀಸ್ಗೆ ಹೋಗ್ಬೇಕಲ್ಲ, ರೆಡಿಯಾಗಿರ್ತಾಳೆ. ಇವಳು ತಂಗಿ ಮುತ್ತೈದೆಯನ್ನು ರೆಡಿಯಾಗಿ ಅಲ್ಲೇ ಕೆಲಸಕ್ಕೆ ಸೇರಿಸಿದ್ದಾಳೆ. ಹಾಗಾಗಿ ಅವಳು ಬರಬೇಕು. ಅದಕ್ಕೆ ಇಬ್ಬರೂ ಒಟ್ಟಿಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಾಯಿದ್ದಾರೆ. ಆವಾಗ ಇವನು ಬಾಗಿಲ ಹತ್ರಕ್ಕೆ ಬರ್ತಾಳೆ. ಇನ್ನೂ ಆ ಕಡೆ ತಿರ್ಕೊಂಡು ಇನ್ನೂ ಬಂದಿಲ್ವಲ್ಲ, ಎಲ್ಲಿ ಏನು ಮಾಡ್ತಿದ್ದಾಳೆ ಲಲಿತಾ ಅಂತ ಇವನು ನೋಡ್ತಾ ಇರ್ತಾನೆ. ಅವಳು ಬಂದು ನೋಡಿದ್ದಾಳೆ. ಅಯ್ಯೋ ದೊರೆ ಬಂದುಬಿಟ್ಟಿದ್ದಾರೆ ಹುಡುಕೊಂಡು, ಹೆಂಗಿದೆ ನಾನು ಅಂದರೆ ಇವಾಗ ಅವರಿಗೆ ಅರ್ಥ ಆಗಿದೆ ಏನು ಅಂತೇಳಿ ಬಾಗಿಲು ಮರೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಹಂಗಂತ ಬಗ್ಗಿ ನೋಡಿ 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 ಅವನು ಆಮೇಲೆ ಸರಿಯಾಗಲ್ಲ ಇದು, ಬರಲಿಲ್ಲ ಯಾರು ಅಂತೇಳ್ಬಿಟ್ಟು ವಾಪಸ್ ಹೊರಟೋಗಿರ್ತಾನೆ. ಹಾಗೆ ನೋಡ್ತಾಳೆ, ದೊರೆ ಇಲ್ಲ. ಅಯ್ಯೋ ದೊರೆ ಎಲ್ಲೋದ್ರು ಅಂತ ನೋಡ್ತಾಳೆ, ಹೋಗಿರ್ತಾನೆ. ಸರಿ ಹೋಗಿದೆ ಆಯ್ತಲ್ಲ ಅಂತೇಳ್ಬಿಟ್ಟು ಇನ್ನೇನು ಅಂತೇಳಿ ಮುತ್ತೈದೆ ರೆಡಿ ಆದೇನೆ ಅಂತ ಕೇಳ್ತಾಳೆ. ಹ್ಞೂ ರೆಡಿ ಆದೆ ಅಕ್ಕ ಅಂತ ಬರ್ತಾಳೆ. ಇಬ್ಬರು ಆಚೆಗೆ ಬರ್ತಾರೆ. ಅಷ್ಟೊಂದು ತಮ್ಮ ಅಂತಾನೆ, ನನ್ನ ಸ್ಕೂಲ್ ಹತ್ರಕ್ಕೆ ಬಿಟ್ಟು ಹೋಗ್ಬಿಡಿ, ಹೆಂಗೂ ನೀವು ಹೋಗ್ತಿರಲ್ಲ ನನ್ನ ಅಲ್ಲಿ ಬಿಟ್ಟು ಹೋಗ್ಬಿಡಿ ಅಂತ. ಆಯಿತು ಹೋಗ್ಬಾ ಬೇಗ ಬಾ ಅಂತೇಳಿ ಹೇಳ್ತಾಳೆ. ಆಮೇಲೆ ಎಲ್ಲರೂ ರೆಡಿಯಾಗಿ ಹೋಗ್ತಾರೆ. ಇವಳು ಪಂಚಾಯತಿ ಆಫೀಸ್ಗೆ ಹೋಗಿ ಕೂತಿರ್ತಾಳೆ. ಅವಳು ತಂಗಿ ಅಲ್ಲೇನೋ ಕೆಲಸ ಮಾಡ್ಕೊಂಡು ಬರ್ತಾಳೆ. ಆಮೇಲೆ ನಾಲ್ಕು ಮಾಡಿದಾಗ ಬಾ ಒಳಗಡೆ ಅಂತ, ಯಾರು ಬನ್ನಿ ಒಳಗೆ ಅಂದ. ಆಮೇಲೆ ನಾನು ಅಕ್ಕ ಅಂತ ಬರ್ತಾಳೆ. ನೀನೇಕೆ ನಾಲ್ಕು ಮಾಡ್ತಿದ್ದೆ ಅಂದರೆ, ಇಲ್ಲ ಅಕ್ಕ ಇದು ರೂಲ್ಸೇ, ನೀನು ಆಫೀಸಲ್ಲಿ ಇರ್ತೀಯ, ಕೆಲಸ ಮಾಡ್ತಿರ್ತೀಯ, ಏಕ್ದಮ್ ಹಂಗೆ ಬಂದು ನುಗ್ಗೋಕ್ಕಾಗುತ್ತೇನಕ್ಕ, ಅದಕ್ಕೆ ನಾನು ನಾಲ್ಕು ಮಾಡಿದ್ದೆ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಹೋಗ್ತಾರೆ. ಅಕ್ಕ ಅಲ್ಲಿ ಬೀದಿ ಲೈಟ್ ಇಲ್ಲ, ಅಲ್ಲಿ ನಲ್ಲಿ ಇಲ್ಲ, ಸುಮಾರು ಪ್ರಾಬ್ಲಮ್ ಆಗಿದೆ ಊರುಗಳಲ್ಲಿ, ಅದನ್ನೆಲ್ಲ ನೀನು ಅಬ್ಸರ್ವ್ ಮಾಡ್ತಾಯಿಲ್ಲ, ನೀನು ಅವ್ರಿಗೆ ಹೇಳಿದ್ದೆ ಅಂತ ಹೇಳ್ತೀಯ, ಅವರೇನು ಮಾಡ್ತಾಯಿಲ್ಲ ಅಕ್ಕ ಅಂತ ಹೇಳ್ತಾಳೆ. ಆವಾಗ ಲಲಿತಾ ಹೇಳ್ತಾಳೆ, ಖುದ್ದಾಗಿ ನಾನೇ ನೈಟ್ ಹೋಗಿ, ಹಗಲು ಹೋಗಲ್ಲ, ನೈಟ್ ಹೋಗಿ ನಾನೇ ನೋಡ್ಕೊಂಡು ಬರ್ತೀನಿ, ನನಗೆ ಎಲ್ಲ ನೋಡ್ಕೊಂಡ್ಮೇಲೆ ನನಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತೇಳಿ. ಅಷ್ಟು ಹೇಳಿದ್ರೂ ಅವ್ರು ಮಾಡ್ತಿಲ್ಲ ಅಂದಮೇಲೆ ಅವ್ರಿಗೇನು ಮಾಡಬೇಕು ಹೇಳು ನಾನು ಅಂತೇಳಿ ಬೈಕೊಂಡು, ಸರಿ ಆಯಿತು ಬಿಡು ನಾನು ನೋಡ್ಕೊಳ್ತೀನಿ, ಹೇಳಿದೆಯಲ್ಲ ಈಗ ನನಗೆ ವಿಷಯ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಫೀಸಲ್ಲೇ ಇರ್ತಾಳೆ. ತಮ್ಮನೂ ಸ್ಕೂಲಿಗೆ ಬಿಟ್ಟು ಹೋಗ್ತಾರೆ. ಅಕ್ಕ ತಂಗಿ ಇಬ್ಬರು ಆಫೀಸಿಗೆ ಹೋಗ್ತಾರೆ. ಆಫೀಸಿಗೆ ಹೋಗಿ ಆಫೀಸಲ್ಲೇ ಇರ್ತಾರೆ. ಈ ಕಡೆ ಬಂದು ಮನೆಯಲ್ಲಿ ಮಹೇಶ್ವರಿ
ಪರಮೇಶ್ವರಿ ಇಳಿತಾಳೆ ಕೆಳಗೆ. ಇಳಿದು ಬರ್ತಾನೆ ಏನು ತಕ 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 ಅಂತ ಸಿಟ್ಟಲ್ಲೇ ಬರ್ತಾ ಇರ್ತಾಳೆ. ಆಮೇಲೆ ಎಲ್ಲರೂ ಕೂತಿರ್ತಾರೆ. ಆಮೇಲೆ ಬೈತಾ ಇರ್ತಾಳೆ. ಲಲಿತಾ ಹೇಳ್ತಾಳೆ ಅಪ್ಪಂಗೆ, ಅಪ್ಪ ನೀವಾದರೂ ಹೇಳೋದಲ್ವ ಅಪ್ಪ ಅಮ್ಮಂಗೆ, ಯಾಕೆ ಸುಮ್ಮನೆ ಅವಳಿಗೆ ಬೈಯೋದು, ಅವಳು ಏನು ಮಾಡಿದ್ದಾಳೆ ಲಲಿತಾ ಅಂತ. ಪರಮೇಶ್ವರಿ ಏನಕ್ಕೆ ಬೈಬೇಕು, ಏನು ನಿನ್ನ ಸೊಸೆ ತಾನೇ ಅವಳು ಅಂತ. ಬಡವ್ರ ಕೆರೆ ಹುಡುಗಿ ನನ್ನ ಸೊಸೆನ, ಬಡವ್ರ ಕೆರೆ ಅನ್ಬೇಡ, ಅವಳು ನೀ ಮನೆಗೆ ಸೇರಿದ ಮೇಲೆ ನಿನ್ನ ಸೊಸೆನೇಯ. ನೀನು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡೋದು ಕಲಿಬೇಕು, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ನೀನು ಅಂತ ಬೈತಾನೆ. ಆಮೇಲೆ ಏನು ಮಾತಾಡಲ್ಲ ಇವಳು, ಸುಮ್ಮನಾಗ್ತಾಳೆ. ಈ ಸೊಸೆ ಇದ್ದಾಳಲ್ಲ ಇವಳು ನನಗೆ ಯಾವತ್ತಾರು ಹೇಳ್ದೇ ಹೋಗಿದ್ದಾಳೆ. ಆಮೇಲೆ ಅತ್ತೆ ಕಾಫಿ ಅಂತ ತಂದು ಕೊಡ್ತಾಳೆ, ಅತ್ತೆ ಕಾಫಿ ತಗೊಳ್ಳಿ ಅಂತೇಳಿ. ಆ ಕಾಫಿ ಕೊಟ್ಟಾಗ ಖುಷಿಯಾಗ್ಬಿಡ್ತಾಳೆ ಅವಳು, ನನ್ನ ಸೊಸೆ ಆಗೋತು ನೋಡು ಕಾಫಿನೂ ತಂದು ಕೊಟ್ಲು ಇವಳು ಅಂತೇಳ್ಬಿಟ್ಟು. ಆಮೇಲೆ ಕಾಫಿ ಕುಡ್ದಾದ್ಮೇಲೆ ಆ ಕಡೆನೇ ನಿಂತ್ಕೋತಾಳೆ. ಗಂಡ ಏನೋ ಫೈಲ್ಗಳೆಲ್ಲ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಜೈನು ಅಲ್ಲಿ ಬಂದು ಕೂತ್ಕೋತಾನೆ, ತಮ್ಮನೂ ಅಲ್ಲಿ ಬಂದು ಕೂತ್ಕೋತಾನೆ, ಎಲ್ಲ ಕೂತ್ಕೊತಾರೆ. ಆಮೇಲೆ ತಮ್ಮ ಹೇಳ್ತಾನೆ, ಹೇಳ್ದೆ ಕೇಳದೆ ಹೋಗಿದ್ದು ತಪ್ಪೇನೆ, ಹೋಗ್ಬೇಕಾಗಿತ್ತು ಅಂತ ಅವನು ಅಂತಾನೆ. ಆವಾಗ ಸುಮ್ಮನಾಗ್ತಾನೆ ಜೈ. ಆಮೇಲೆ ಅಲ್ಲಿ ಆಚೆ ಕಡೆ ಸಿಕ್ತಾಗ ಹೇಳ್ತಾನೆ, ನೀನು ಮದುವೆ ಆಗು ನಾಳೆ, ಆಮೇಲೆ ನಿನಗೂ ನಾನು ಹೇಳ್ತೀನಿ, ಇವಾಗ ಹೇಳಲ್ಲ ಅಂತೇಳಿ. ಇವಳು ಅತ್ತಿಗೆ ಆಗಿರೋ ಅಂಥವಳು ಹತ್ತಿಸ್ಕೊಡ್ತಾಳೆ ಪ್ರತಿಯೊಂದು ವಿಷಯನೂ. ಆಗ ಹತ್ತಿಸ್ಕೊಟ್ಟಾಗ ಅದಕ್ಕೆ ಅವಳು ಕೊಂಕು ತೆಗಿತಾಳೆ. ಕೊಂಕು ತೆಗೆದಾಗ ಹೆಂಗೋ ಸಮಾಧಾನ ಮಾಡಿ ಗಂಡ ಅಲ್ಲಿಗೆ ಸರಿ ಮಾಡ್ತಾನೆ. ಇಲ್ಲ ಅಂದರೆ ತುಂಬಾ ದೊಡ್ಡ ಜಗಳನೇ ಆಗೋ ಅಂಥ ಸಿಚುವೇಶನ್ ಇದು. ಆ ಸಿಚುವೇಶನ್ ಹಂಗೆ ಜಗಳ ಆಗಬಾರ್ದು ಅಂಥೇಳಿ ಹೆಂಗೋ ಕಂಟ್ರೋಲ್ ಮಾಡಿಕೊಂಡು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅವಳು ಊರಲ್ಲಿ ಯಾರ್ದೋ ಕಾಂಟ್ಯಾಕ್ಟಲ್ಲಿ ಇರ್ತಾಳೆ ಇವಳು, ಯಾರೋ ದೊಡ್ಡ ಸೊಸೆ. ಹಂಗಾಗಿ ಎಲ್ಲ ವಿಷಯ ಅವಳಿಗೆ ಗೊತ್ತಾಗ್ತಾ ಇರುತ್ತೆ. ಅಲ್ಲಿ ಪ್ರತಿಯೊಂದು ವಿಷಯನೂ ತಿಳ್ಕೊಂಡು ಅತ್ತೆಗೆಲ್ಲ ವರದಿ ಒಪ್ಪಿಸ್ತಾ ಇರ್ತಾಳೆ ಪ್ರತಿ ಸಲನೂ. ಹಾಗಾಗಿ ಅದು ಅವಳು ಎಲ್ಲರದ್ದು ಮಾತಾಡಿ ಎಲ್ಲ ಮುಗಿಸಿ ಹೋಗ್ಬೇಕಾದ್ರೆ ಮೈದನ್ ಕೇಳ್ತಾಳೆ ಜೈನ, ಕಾಫಿ ಕೊಡ್ಲಾ ನಿಮಗೆ ಅಂತೇಳಿ. ಬೇಡ ನೀವೇ ಕುಡೀರಿ ಅಂತ ಹೋಗ್ತಾನೆ. ಏಕೆ ಅಂದರೆ ಇಲ್ಲದ್ದು ಎಲ್ಲ ಚಾಡಿ ಹೇಳ್ತಾಳಲ್ಲ, ಅದಕ್ಕೆ ನೀವೇ ಕುಡೀರಿ ಅಂತ ಹೋಗ್ತಾನೆ. ಇವ್ರಿಗೇನಾಯಿತು ಅನ್ಕೋತಾಳೆ. ಆಮೇಲೆ ತಮ್ಮ ಸಿಗ್ತಾನೆ, ತಮ್ಮಗೂ ಹಂಗೆ ಅಂತಾನೆ, ನಿನ್ನ ಮದುವೆ ಆಗುವ ಆಮೇಲೆ ಗೊತ್ತಾಗುತ್ತೆ, ಆಗ ಮಾತಾಡ್ತೀನಿ ಈಗ ಮಾತಾಡಲ್ಲ ಅಂತ. ಇವನು ಹೋಗಿ ಆಮೇಲೆ ನಾಳೆ ಕರ್ಕೊಂಬರಬೇಕು ಲಲಿತನ. ಬಂದಮೇಲೆ ಪರಮೇಶ್ವರಿ ಅವತಾರ ನೋಡ್ಬೋದು ನಾಳಿನ ಎಪಿಸೋಡಲ್ಲಿ. ಇವತ್ತಿನ ಎಪಿಸೋಡು ಇಷ್ಟಕ್ಕೆ ಮುಕ್ತಾಯ. ನಾಳಿನ ಎಪಿಸೋಡು ಹೇಗಾಗುತ್ತೆ ಅನ್ನೋದನ್ನು ನೋಡೋಣಂತೆ. ಪಾಪ ಈ ಹುಡುಗಿ ಒಳ್ಳೆಯದೇ, ಲಲಿತಾ ಯಾವಾಗಲೂ ಎಲ್ಲರಿಗೂ ಒಳ್ಳೆಯದೇ ಮಾಡ್ತಾಳೆ, ಮನೆಯಲ್ಲೂ ಒಳ್ಳೆಯದೇ ಮಾಡ್ತಾಳೆ. ಎಲ್ಲರಿಗೂ ಒಳ್ಳೇದು ಮಾಡಿದ್ರೂ ಪಾಪ ಹುಡುಗಿ ಬೈಸ್ಕೊಳ್ಳೋ ತಪ್ಪಲ್ಲ. ಬೇರೆ ಯಾರೂ ಬೈಯಲ್ಲ, ಅವ್ರ ಅತ್ತೆ ಒಬ್ಬರು ಬಿಟ್ಟರೆ ಇನ್ಯಾರು ಬೈಯಕ್ಕೆ ಹೋಗಲ್ಲ. ಮಾವನು ಪಾಪ ಆ ಕಡೆಗೂ ಇರ್ತಾನೆ, ಈ ಕಡೆಗೂ ಇರ್ತಾನೆ. ಮಾವಂದೇನು ಪ್ರಾಬ್ಲಮ್ ಇಲ್ಲ, ಎರಡು ಕಡೆಗೂ ಇರ್ತಾನೆ, ಬ್ಯಾಲೆನ್ಸ್ ಮಾಡ್ತಾನೆ ಅವನು. ಈ ಹುಡುಗಿ ಪಾಪ ಗೊತ್ತಿರುತ್ತೆ ಅತ್ತೆ ಇಂಥವ್ರು ಅಂತ, ಅವಳು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅವಳು ಪಾಡಿಗೆ ಅವಳು ಸುಮ್ಮನೆ ಇರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.